ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಎಷ್ಟೆಲ್ಲ ಹೈ ಡ್ರಾಮಾ ನಿನ್ನೆ ಆಯಿತು. ಸೊ ಇದು ಗಿಮಿಕ್ ಆಯ್ತಾ ಅಥವಾ ಬೇಕಂತ ಮಾಡಿದ್ದ ಏನು ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂತಂದರೆ ಮೇನ್ ಆಗಿ ಬಿಗ್ ಬಾಸ್ ಮನೆಯನ್ನೇ ಹೈಲೈಟ್ ಮಾಡಿ ತೋರಿಸಿದ್ದು ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಇಲ್ಲಿ DK ಶಿವಕುಮಾರ್ ಅವರು ನಿನ್ನೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗಲು ಅನುಮತಿ ಕೊಡಬೇಕಂತ DC ಅವ್ರಿಗೆ ಹೇಳಿದ್ರು. ಸೊ ಹಾಗಾಗಿ ನಿನ್ನೆ ಸ್ಪರ್ಧಿಗಳು ಮನೆ ಒಳಗಡೆ ಹೋಗಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಸೊ ನಿನ್ನೆ ಆಲ್ಮೋಸ್ಟ್ ಅದು ನಿನ್ನೆ ಹೋಗಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅದು ಸಂಜೆ 5-5:30 ಮುಖಾಂತರ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ಹೋಗಕ್ಕಾಗಲಿಲ್ಲ. ಮತ್ತೆ ಅಲ್ಲೊಂದು ಹೈ ಡ್ರಾಮಾ ಆಯಿತು. ಸೊ ಹಾಗಾಗಿ ಅಲ್ಲಿ ಸ್ಪರ್ಧಿಗಳು ಮತ್ತೆ ಅಲ್ಲೇ ಅದು ಗ್ರೀನ್ ಲ್ಯಾಂಡ್ ಅನ್ನೋ ಒಂದು ಹೋಟೆಲ್ ಇದೆ, ಅಲ್ಲೇ ಉಳ್ಕೋಬೇಕಾಯಿತು. ಸೊ ಕಡೆಗೆ ಲಾಸ್ಟ್ಗೆ 11:30 ಏನೋ ಸುಮಾರು 11-11:30 ಮುಂದೆ ಬಿಗ್ ಬಾಸ್ಗಳು ಸ್ಪರ್ಧಿಗಳು ಮನೆ ಒಳಗೆ ಹೋಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗೆ ಇಲ್ಲಿ ಎಲ್ಲ ಹೈ ಡ್ರಾಮಾ ಯಾಕಾಯಿತು ಏನಾಯಿತು ಅನ್ನೋದು ಒಂಥರ ಕನ್ಫ್ಯೂಷನ್ ಆಗಿದೆ. ಸೊ ಇದು DK ಶಿವಕುಮಾರ್ ಅವರು ಮಾಡಿದ್ದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇದು ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಬಂದಂಥ ಇದು ಯಾವುದು ವಾಯು ಮಾಲಿನ್ಯ ಮಂಡಳಿ, ಜಲಮಾಲಿನ್ಯ ಅಥವಾ ವಾಯು ಮಾಲಿನ್ಯ ಮಂಡಳಿ ಏನಿದೆ, ಸೊ ಆ ಒಂದು ಪೊಲ್ಯೂಷನ್ ಆಗ್ತಾ ಇದೆ. ಸೊ ಆ ಕೊಳಕು ನೀರನ್ನು ಇವರು ಹಾಗೆ ಮೂರಿಗೆ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ನೋಟಿಸನ್ನು ಕೊಟ್ಟಿದ್ರು. ಸೊ ಅದನ್ನು ಯಾರು ಕೂಡ ಕೇರ್ ಮಾಡದೆ ಹಾಗೆ ಬಿಗ್ ಬಾಸ್ ನಡೆಸ್ತಾ ಇದ್ರು. ಅಂದರೆ ಬಿಗ್ ಬಾಸ್ ಅಂತಲ್ಲ, ಜಾಲಿವುಡ್ ಅನ್ನುವಂಥ ಒಂದು ಏನಿದೆ, ಅದು ಪಾರ್ಕ್ ಏನಿದೆ, ಅದು ಸ್ಟುಡಿಯೋ ಏನಿದೆ, ಆ ಸ್ಟುಡಿಯೋಲಿ ನಡೆಸ್ತಾ ಇದ್ದಂಥ ಕಾರ್ಯಕ್ರಮ. ಸೊ ಅದಕ್ಕೆ ಇವರು ಪರ್ಮಿಷನ್ ಕೂಡ ಕೇಳಿಲ್ಲ, ಏನೂ ಇಲ್ಲ. ಸೊ ಹಾಗೆ ಆ ತ್ಯಾಜ್ಯ ವಸ್ತುಗಳ ಸಂಗ್ರಹಣೆ ಅಥವಾ ಈ ಕೊಳಕು ನೀರನ್ನು ಹಾಗೆ ಕೂಡ ಇಲ್ಲಿ ಮೂರಿಗೆ ಬಿಡ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ಒಂದು ವಾಯು ಮಾಲಿನ್ಯ ಮಂಡಳಿಯ ಅಧಿಕಾರಿಗಳೇನಿದ್ರು ಅವರು ಬಂದು ಅಲ್ಲಿ ಜಾಲಿವುಡ್ಗೆ ಪೂರ್ತಿ ಜಾಲಿವುಡ್ ಏನಿದೆ ಸ್ಟುಡಿಯೋಗೆ ಬೀಗ ಹಾಕಿಬಿಟ್ಟಿದ್ರು. ಸೊ ಅಲ್ಲಿ ಬಿಗ್ ಬಾಸ್ ಕೂಡ ನಡೀತಾ ಇರೋದ್ರಿಂದ ಬಿಗ್ ಬಾಸ್ ಕೂಡ ಬೀಗ ಹಾಕಬೇಕಾಯಿತು ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಇಲ್ಲಿ ಸುದೀಪ್ ಸರ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ನಾನು ಇಲ್ಲಿ ಹಾಕ್ತೀನಿ. ಸೊ ಅವರು ಕೂಡ ಒಂದು ಟ್ವೀಟ್ ಮಾಡಿ ಇಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಸೊ ಇಲ್ಲಿ ಯಾರಪ್ಪನಿಂದನೂ ಕೂಡ ಈ ಬಿಗ್ ಬಾಸ್ನ ಬಂದ್ ಮಾಡೋಕ್ಕಾಗಲ್ಲ ಅಂತ ಒಂದು ಡೈಲಾಗ್ ಈ ರೀತಿ ಬಂದಿತ್ತು ಸುದೀಪ್ ಸರ್ ಅಂತ. ಅದೇ ಅಲ್ಲಿ ಕಂಟೆಸ್ಟೆಂಟ್ಗೆ ಹೇಳ್ತಾ ಇದ್ರು ಹಾಲ್ ಸೀಸನಲ್ಲಿ. ಸೊ ಅದೇ ರೀತಿ ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಸೀಸನ್ನ ಬಂದ್ ಮಾಡೋಕ್ಕೆ ಯಾರನ್ನ ಆಗಲ್ಲ, ಯಾಕಂದ್ರೆ ತುಂಬಾ ಜನಗಳು ಬಂದ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಹೈಲೈಟ್ ಮಾಡಿ ಈ ಒಂದು ಬಿಗ್ ಬಾಸ್ ಸುದ್ದಿನ ತೋರಿಸ್ತಾ ಇದ್ರು. ಸೊ ಹಾಗೆ 10 ದಿನಗಳ ಕಾಲಾವಕಾಶನ ಕೊಟ್ಟಿದೆ ಜಾಲಿವುಡ್ ಒಂದು ಸ್ಟುಡಿಯೋಗೆ. ಅದು ಏನು ನಿಯಮ ಪಾಲಿಸಬೇಕಾಗಿತ್ತು ಅಥವಾ ಏನು ನೀವು ಒಂದು ಅನುಮತಿನ ಪಡೆದುಕೊಳ್ಬೇಕಾಗಿತ್ತು, ಸೊ ಅನುಮತಿನ ಪಡೆದುಕೊಳ್ಳಲು ಈ ಒಂದು ಸಮಯನ ಅವರಿಗೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ನಿನ್ನೆ 2:30ಗೆ ಅದು ಸಭೆ ಇತ್ತು. ಸೊ ಸಭೆ ಕೂಡ ರದ್ದನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅವರು ಟೈಮನ್ನು ಕೊಟ್ಟಿರೋದ್ರಿಂದ ಆ 10 ದಿನಗಳ ಒಳಗಾಗಿ ಅವರೆಲ್ಲವನ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಖಂಡಿತವಾಗಲು ಮತ್ತೆ ಬಂದ್ ಆಗುತ್ತೆ. ಜಾಲಿವುಡ್ ಸ್ಟುಡಿಯೋ ಏನಿದೆ ಅದು ಪೂರ್ತಿ ಬಂದ್ ಆಗುವ ಸಾಧ್ಯತೆ. ಸೊ ಅಷ್ಟು ತನಕ ಇವರು ಹೋಗಲ್ಲ, ಅಷ್ಟರೊಳಗೆ ಈ ಒಂದು ಕೇಸನ್ನ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಎಲ್ಲ ಒಂದು ಏನಿಲ್ಲ ನಿಯಮ ಉಲ್ಲಂಘನೆ ಮಾಡಿದ್ರು ಆ ನಿಯಮವನ್ನು ಎಲ್ಲಾನು ಪಾಲನೆ ಮಾಡಿ ಅದರ ಸರಿಯಾದ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ನಮಗಂತೂ ಇದೆ. ಸೊ ಹಾಗಾಗಿ ನಿನ್ನೆ ಬಿಗ್ ಬಾಸ್ ಒಂದು ಸ್ಪರ್ಧಿಗಳೆಲ್ಲ ಒಳಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಫಿಷಿಯಲ್ ಆಗಿ ಒಂದು ವಿಡಿಯೋ ಹಾಕ್ತೀನಿ, ಇಲ್ಲಿ ನೋಡಿ. ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವರು ಹೇಳಿದ್ದಾರೆ, ಸೊ ಪ್ರತಿದಿನದಂತೆ ರಾತ್ರಿ 9:30ಕ್ಕೆ ಇಂದಿನಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಇಲ್ಲಿ ಸುಮಾರು ಒಂದು 700 ಜನಗಳು ಏನಿದೆ ಕೆಲಸ ಮಾಡ್ತಾ ಇದ್ರು. ಸೊ ಆ 700 ಜನಗಳ ಮೇಲೆ ಹೊಟ್ಟೆ ಮೇಲೆ ಬರೆದಂತಾಗಿತ್ತು. ಸೊ ಹಾಗಾಗಿ ಮತ್ತೆ ಈ ಒಂದು ಬಿಗ್ ಬಾಸ್ ಓಪನ್ ಆಗ್ತಾ ಇರೋದನ್ನ ಮತ್ತೆ 700 ಜನಗಳ ಹೊಟ್ಟೆಗೆ ಆಹಾರ ಅಥವಾ ಅದು ಒಂದು ದುಡಿಮೆಗೆ ಕೆಲಸ ಸಿಕ್ಕಂತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟೆಲ್ಲ ಆಯಿತು, ಎಷ್ಟೆಲ್ಲ ಡ್ರಾಮಾ ಆಯಿತು, ಏನೆಲ್ಲ ಆಯಿತು, ಕಡೆಗೂ ಸುದೀಪ್ ಸರ್ ಅವರು ರಿಯಾಕ್ಷನ್ ಮಾಡಿ ಇದಕ್ಕೆ ಅವರು ತಾಳ್ಮೆ ತಗೊಂಡು ಏನು ಕೆಲಸ ಮಾಡಬೇಕಾಗಿತ್ತು ಕೆಲಸನ ಮಾಡಿ ಬಿಗ್ ಬಾಸ್ನ ಸ್ಟಾರ್ಟ್ ಮಾಡೋಕ್ಕೆ ಸಹಾಯ ಕೂಡ ಮಾಡಿದ್ರು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಬಿಗ್ ಬಾಸ್ ಎಷ್ಟು ಜನಕ್ಕೆ ಇಷ್ಟ ಆಗ್ತಲ್ಲ, ಎಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಕೆಲವರು ಅದಕ್ಕೆ ನೆಗೆಟಿವ್ ಕಮೆಂಟ್ ಕೂಡ ಆಗ್ತಿದ್ದಾರೆ, ಕೆಲವರು ಅದಕ್ಕೆ ಪಾಸಿಟಿವ್ ಕಮೆಂಟ್ ಕೂಡ ಆಗ್ತಿದ್ದಾರೆ. ಸೊ ಇಲ್ಲಿ ಯಾರಿಗೇನು ಹೇಳಕ್ ಬರೋಲ್ಲ, ಅವರ ಒಂದು ಅನಿಸಿಕೆ ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಸೊ ಇಲ್ಲಿ ಯಾಕಂದ್ರೆ ಇಲ್ಲಿ 700 ಜನಗಳ ಒಂದು ಏನಿದೆ ಹೊಟ್ಟೆ ಪಾಡು ನಡೀತಾ ಇರೋದು ಈ ಬಿಗ್ ಬಾಸ್ ಇಂದ. ಸೊ ಹಾಗಾಗಿ ಸ್ವಲ್ಪ ನಾವು ಯೋಚನೆ ಕೂಡ ಮಾಡಬೇಕಾಗುತ್ತೆ ಅಲ್ವಾ. ಸೊ ಹಾಗೆ ಇದೊಂದು ದೊಡ್ಡ ರಿಯಾಲಿಟಿ ಶೋ ಆಗಿರೋದ್ರಿಂದ ಇದನ್ನ ಬಂದ್ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇದೇ ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದಾರೆ, ರೀಓಪನ್ ಆಗುತ್ತೆ. ಇವತ್ತಿಂದ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದೇ ಪ್ರತಿದಿನ 9:30 ಈ ಒಂದು ಸೀಸನ್ 12 ಸ್ಟಾರ್ಟ್ ಆಗೋದು ಪಕ್ಕ ಅಂತ ಬಿಗ್ ಬಾಸ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸುವರ್ಣ ಕಲರ್ಸ್ ಕನ್ನಡದವರೇ ಇಲ್ಲಿ ಖುದ್ದಾಗಿ ಒಂದು ವಿಡಿಯೋನ ಬಿಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.